ಹಾಯ್ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನದ ಮೇಲೆ ಈ ಚಾನಲಲ್ಲಿ ಒಂದು ಲೋಗನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಈ ಚಾನಲ್ ಸ್ಟಾರ್ಟ್ ಆಗಿರೋದೇ ಲೋಗಿಂದ ಆಗಿತ್ತು ಅಲ್ವಾ. ಸಾಕಷ್ಟು ಜನ ಲೋಗಿಗೆ ಕೂಡ ಸಬ್ಸ್ಕ್ರೈಬ್ ಆದವರಿದ್ದಾರೆ. ಹಾಗಾಗಿ ಮತ್ತು ಫ್ರೆಂಡ್ಸ್ ಕೂಡ ಈ ಒಂದು ಚಾನಲ್ನ ತುಂಬ ಜನ ಫಾಲೋ ಮಾಡ್ತಾ ಇದ್ದೀರಾ. ಸೊ ಇವತ್ತು ನಾನು ಬೆಳಿಗ್ಗೆ ಎದ್ದು ನನ್ನ ಮಗನೆಲ್ಲ ಕಳಿಸ್ಕೊಟ್ಟು ಸ್ಕೂಲಿಗೆ 10:30 ಆಗಿದೆ. ಇವಾಗ ಮನೆಗೆ ಬಂದಿದ್ದೀನಿ. ಸ್ಟಾರ್ಟ್ ಆಗಿದೆ ನಂದು ಇವತ್ತು ಈಗಿನ ಕೆಲಸ. ಬೆಳಿಗ್ಗೆ ಒಂದು 4 ಗಂಟೆಯಿಂದನೇ ನಾನು ಎದ್ದೇಳೋದು ಶುರುವಾಗಿರುತ್ತೆ. ಆಗಲೇ ನಂದು ಸ್ನಾನ ಪೂಜೆ ಎಲ್ಲನೂ. ಬಟ್ ಇವಾಗ ಏನಾಗುತ್ತೆ ಅಂದರೆ ಮುದ್ದು ಹೋಗೋದ್ರೊಳಗಡೆ ಎಲ್ಲ ಕಿತ್ತು ಹಾಕಿಬಿಟ್ಟು ಹೋಗಿರ್ತಾನೆ. ಈ ಬೊಂಬೆ ಇದ್ದಲ್ಲಿರೋಲ್ಲ, ಬೆಡ್ಶೀಟ್ಗಳಲ್ಲೇ ಬಿದ್ದಿರುತ್ತೆ, ಸೈಕಲ್ಲು ಆಗೋದು ಇದು ಎಲ್ಲ ಎತ್ತಾಕಿಡೋದು, ನೋಟ್ಬುಕ್ಗಳನ್ನೆಲ್ಲ ಎಳೆದು ಇಲ್ಲೆಲ್ಲ ಹೊತ್ತಾಕಿಡೋದು, ಏನೇನು ಮಾಡ್ತಾನೋ ಗೊತ್ತಿಲ್ಲ. ಅವನು ಆ ಥರ ಮಾಡ್ಕೋತಿರ್ತಾನೆ. ನನ್ನ ಪಾಡಿಗೆ ನಾನು ತಿಂಡಿಗೆ ರೆಡಿ ಮಾಡಿಬಿಟ್ಟು ವೇಣು ಡ್ಯೂಟಿಗೆ ಹೋಗೋದಾದರೆ ಅವ್ರನ್ನ ಕಳಿಸ್ಕೊಟ್ಟು ಮತ್ತು ಪೃಥ್ವಿನ ಕಳಿಸ್ಕೊಟ್ಬಿಟ್ಟು ರಾಮ್ನಿಗೂ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ, ಆಮೇಲೆ ಇನ್ನೇನು ದೇವಸ್ಥಾನಕ್ಕೂ ಕೂಡ ನಾನು ಹೋಗಿರಲ್ಲ, ರಂಗೋಲಿ ಎಲ್ಲ ಹಾಕಿ ಅದೆಲ್ಲ ಕೆಲಸ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಅವನನ್ನು ಸ್ಕೂಲಿಗೆ ಕಳಿಸ್ಕೊಟ್ಕೊಂಡು ಮತ್ತೆ ಬಂದು ಈಗ ಮನೆಯೆಲ್ಲ ಕ್ಲೀನ್ ಮಾಡೋದು, ಬಟ್ಟೆ ವಾಶ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಕೆಲಸ ಶುರು ಮಾಡಿದ್ದೀನಿ. ಹಾಗಾಗಿ 10:30 ಮೇಲೆ ಮತ್ತೆ ಈ ಸೆಕೆಂಡ್ ರೌಂಡ್ ಕೆಲಸ ಅಂತ ಹೇಳ್ಬೋದು ಇದು. ಅವ್ರನ್ನೆಲ್ಲ ಕಳಿಸ್ಕೊಟ್ಟಾದ್ಮೇಲೆ ಮತ್ತೆ ಮನೆ ಕ್ಲೀನೆಲ್ಲ ಮಾಡಿಕೊಂಡು ಮತ್ತೆ ನಾನು ಇವಾಗ ಟೈಲರಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ಟೆಗಳು ಕೂಡ ತುಂಬ ಬರ್ತಾನೆ ಇದೆ. ನನ್ನ ಮಗನ ಸ್ಕೂಲಿಗೆ ಕಳಿಸೋದ್ರಿಂದ ಅವರು ಟೀಚರ್ಸ್ ಎಲ್ಲರೂ ಪಾಪ ಅವ್ನ ಮಗನ ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ನಂಗೆ ಸ್ವಲ್ಪ ಹೆಲ್ಪ್ ಆಗಿದೆ. ನನಗೆ ತುಂಬ ದೊಡ್ಡ ಕನಸು ಅಂದರೆ ಇಷ್ಟ ಅಂತ ಹೇಳ್ಬೋದು ನನ್ನ ಟೈಲರಿಂಗ್ ಅನ್ನೋದು. ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಾನು. ಹಾಗಾಗಿ ಟೈಮ್ ಪಾಸಿಗೋಸ್ಕರ ಇವಾಗ ಒಂದು ದುಡಿಮೆನೂ ಆಯಿತು, ಜೊತೆಗೆ ನನಗೂ ಕೂಡ ನಾನು ಇಷ್ಟಪಡೋದಲ್ವಾ ಇದು ವೃತ್ತಿ. ಹಾಗಾಗಿ ಅದು ಕೂಡ ಇವಾಗ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಿನದಾಗಿ ನಾನು ಆ್ಯಕ್ಟಿವ್ ಆಗೋಕ್ಕೆ ಚೆನ್ನಾಗಿರೋಕ್ಕೆ ನನಗೆ ಇದೊಂದು ಟೈಲರಿಂಗ್ ಹೆಲ್ಪ್ ಮಾಡ್ತಾ ಇದೆ. ಕಸ್ಟಮರ್ ಜೊತೆ ಮಾತಾಡಿಕೊಂಡು ಡಿಸೈನ್ ಬ್ಲೌಸ್ ಹೊಲ್ಕೋತಾ ಮೈಂಡಿಗೆ ತುಂಬ ಕೆಲಸ ಸಿಗ್ತಾ ಇದೆ. ಈಗ ಯೂಟ್ಯೂಬ್ ಮತ್ತಿದೆ, ಫೇಸ್ಬುಕ್ ಇದೆ, ಅದ್ರ ವರ್ಕ್ ಕೂಡ ಇರುತ್ತೆ. ಸೊ ಹಾಗಾಗಿ ತುಂಬ ದಿನ ಆಯ್ತಲ್ಲ ಲೋಗ್ ಮಾಡೋಣ ಅಂತ ಹಾಕಿದ್ದೀನಿ ಇವತ್ತು. ಅಕ್ಕ ಹೇಗೆ ಮಾಡ್ತೀಯಾ ಎಲ್ಲ ಕೆಲಸನೂ? ಈ ಥರ ರೀಲ್ಸ್ ಮಾಡ್ಕೋತಾ ಇದೆಯಾ, ಜೊತೆಗೆ ಯೂಟ್ಯೂಬು ಫೇಸ್ಬುಕ್ ನೋಡ್ಕೋತಾ ಇದೆಯಾ, ಮತ್ತೆ ಹೊಲಿಗೆ ಅಂತ ಇದೆಯಾ ಅಂತ ನನಗೆ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು. ಯಾಕಂದರೆ ಚಿಕ್ಕ ಪಾಪು ಇರೋರಿಗೆ ಅದೊಂದು ಕ್ವಶನ್ ಮೈಂಡಲ್ಲಿ ಬಂದಿರಬಹುದು, ಅಥವಾ ಬರೋದು ಕೂಡ ಸಹಜ ಅಂತ ಅನ್ನಿಸ್ಬೋದು. ಹಾಗಾಗಿ ಅವರಿಗಾಗಿ ನಾನಿವಾಗ ಪ್ರೆಸೆಂಟ್ ಯಾವ ಥರ ಇದ್ದೀನಿ, ನನ್ನೊಂದು ರೂಟೀನ್ ಹೇಗಿರುತ್ತೆ, ಅಕ್ಕ ಹೇಗಿದನ್ನೆಲ್ಲ ಮಾಡ್ತಾಳೆ ಅಂತ ಅನಿಸ್ತಾ ಇರುತ್ತಲ್ವ. ಹಾಗಾಗಿ ಒಂದು ಲೋಗ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಬೆಳಿಗ್ಗೆನೇ ಎದ್ದ ತಕ್ಷಣ ಬೆಡ್ಶೀಟ್ ಮಡ್ಚಿಡಿ ಅಂತ ಹೇಳ್ತೀನಿ ಎಲ್ರಿಗೂ. ಬಟ್ ಈ ಕೆಲಸ ಮಾತ್ರ ಯಾರೂ ಮಾಡಲ್ಲ. ವೇಣು ಕೂಡ ಹಾಗೇ ಇಟ್ಟೋಗ್ತಾನೆ, ಪೃಥ್ವಿ ಕೂಡ ಇಟ್ಟೋಗ್ತಾನೆ. ನನಗಂತೂ ಬೇಜಾರು ಬಂದೋಗಿದೆ ಹೇಳಿ. ಕೆಲವೊಂದು ಸಲ ಬೈದು ಇದು ಮಾಡ್ತೀನಿ, ಆವಾಗ ಎತ್ತಿಡ್ತಾರೆ ಅಷ್ಟೇ. ಎದ್ದ ತಕ್ಷಣ ಯಾವಾಗಲೂ ನಾವು ಹಸೆಯನ್ನು ಕ್ಲೀನ್ ಮಾಡಿಬಿಡ್ಬೇಕಂತೆ. ಮಾಡಿಬಿಟ್ಟು ಅದನ್ನು ಎತ್ತು ಮಡ್ಚಿಡಬೇಕು. ಇದು ನಮ್ಮ ಸಂಪ್ರದಾಯ ಕೂಡ ಹೌದು. ಮತ್ತು ಮನೆ ಕೂಡ ಒಂದು ಶಿಸ್ತಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಈ ಬಂದ ತಕ್ಷಣ ನನಗೆ ಸುಮಾರು ಒಂದು ಅರ್ಧ ತಾಸು ಆಗುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿ, ಮನೆ ನೀಟ್ ಮಾಡಿ, ಮತ್ತಿನ್ನೊಂದು ಸಲ ಕಸ ತೆಗೆದು, ಏನಾದರೂ ಇನ್ನೂ ಜಾಸ್ತಿ ಧೂಳಿತ್ತು ಅಂದರೆ ಅದನ್ನು ನೆಲ ಎಲ್ಲ ಒರೆಸ್ಬಿಟ್ಟು ಮುಗಿಸೋ ತನಕ ನನಗೆ 11 ಗಂಟೆ ಆಗಿರುತ್ತೆ. ಕೆಲವೊಂದು ಸಲ ಅಡುಗೆ ಬೆಳಿಗ್ಗೆ ತಿಂಡಿ ಮಾಡ್ತಾ ಮಾಡಿಬಿಡ್ತೀನಿ. ಇನ್ನು ಕೆಲವೊಂದು ಸಲ ಈಗ ಚಪಾತಿ ರೋಟಿ ಆ ಥರ ಎಲ್ಲ ಮಾಡ್ತಾ ಇದ್ದಾಗ ನನಗೆ ಈಚೆ ಕಡೆ ಇನ್ನೊಂದು ಅಡುಗೆಗೆಲ್ಲ ಇಟ್ಕೊಳಕ್ಕಾಗಲ್ಲ. ಆ ಟೈಮ್ನಲ್ಲಿ ನಂಗೆ ಸ್ವಲ್ಪ ಲೇಟ್ ಆಗುತ್ತೆ. ದೋಸೆ ಮಾಡ್ತಾಯಿದ್ರೆ, ಇಡ್ಲಿ ಮಾಡ್ತಾಯಿದ್ರಲ್ಲ, ನಾನು ಅಡುಗೆ ಮಾಡ್ಕೊಬಿಡ್ತೀನಿ. ಬೆಳಿಗ್ಗೆ ಅನ್ನ ಸಾಂಬಾರು ಮಾಡ್ತೀನಿ. ಹಾಗಾಗಿ ಅಡುಗೆ ಕೂಡ ಆಗಿಬಿಡತ್ತೆ. 11 ಗಂಟೆಯಿಂದ ಸ್ಟಿಚಿಂಗಿಗೋ ಅಥವಾ ನಾನು ಯೂಟ್ಯೂಬ್ ವಿಡಿಯೋ ಎಡಿಟಿಂಗೋ, ಫೇಸ್ಬುಕ್ಕದು ಏನು ಕೆಲಸ ಇದೆಯೋ ಅದನ್ನು ಮಾಡ್ಕೋತೀನಿ. ಹಾಗಾಗಿ ಟೈಮನ್ನು ನಾನು ಅದೇ ಯಾವ ರೀತಿ ನನಗೆ ದಿನ ಹೀಗೆ ಇರುತ್ತೆ ಅನ್ನೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ರೀತಿ ಆಗಿಬಿಡತ್ತೆ. ಇವಾಗ ರಾಮ್ ಹೋದ್ಮೇಲೆ ಬಟ್ಟೆ ಎಲ್ಲ ಮಚ್ಚಿಟ್ಕೊಂಡು ಒಗ್ದು ಹಾಕಿದ ಬಟ್ಟೆ ಎಲ್ಲ ಹಾಗೆ ಇತ್ತು, ಅದನ್ನೆಲ್ಲ ಫಸ್ಟು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ನನಗೇನಪ್ಪ ಅಂತಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸಲ ಕೂತ್ಕೊಂಡ್ಬಿಟ್ರೆ ಮನೆಯೂ ನೀಟಾಗಿದ್ದರೆ ಸಡನ್ನಾಗಿ ಯಾರಾದರೂ ಬಂದರೂ ಕೂಡ ನಮಗೊಂಥರ ಮುಜುಗರ ಆಗೋಲ್ಲ. ಮನೆ ಕ್ಲೀನಾಗಿದ್ದರೆ ಯಾರಾದರೂ ಬಂದರೂ ಎಷ್ಟೊತ್ತಿಗೆ ಬರಲಿ ಖುಷಿ ಅನಿಸುತ್ತೆ ಅಲ್ವಾ. ಇಲ್ಲಾಂದರೆ ಅಯ್ಯೋ ಇದೇನಪ್ಪ ಅವರಿಗೂ ಬಂದವರಿಗೂ ಒಂಥರ ಅನಿಸ್ಬಿಡ್ಬೋದು. ಹಾಗಾಗಿ ಫಸ್ಟ್ ಮನೆಯೆಲ್ಲ ಒಂದು ಸಲ ಎಷ್ಟು ಆಗುತ್ತೋ ಅಷ್ಟು ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನಾನು ಮುಂದಿನ ಕೆಲಸ ಏನು ಅಂತ ನೋಡೋದು. ಹಾಗಾಗಿ ಇವತ್ತು ಕೂಡ ನಂದು ಅಡುಗೆ ಆಗಿಲ್ಲ. ಬೇಳೆಗೆ ಬೇಯಿಸಿಟ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಬೇಯಿಸಿಟ್ಕೊಂಡೆ ತೊಗರಿಬೇಳೆ ಮತ್ತು ಟೊಮೆಟೊ ಹಾಕಿ. ನೆಕ್ಸ್ಟು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿಕೊಂಡು ಅನ್ನ ಒಂದು ಮಾಡ್ಕೊಬಿಡ್ತೀನಿ ಅಷ್ಟೇ. ಅಡುಗೆ ಕೂಡ ಹಾಗೇ ಯಾವುದಾಗುತ್ತೋ ಅದು ಮಾಡ್ತೀನಿ. ಒಂದೊಂದು ಸಲ ನಾನು 2-3 ಐಟಮ್ ಮಾಡ್ತೀನಿ, ಒಂದೊಂದು ಸಲ ಮಾಡಲ್ಲ. ಅನ್ನ ಸಾಂಬಾರು ಇಷ್ಟೇ ಮಾಡ್ತೀನಿ. ಕೆಲವೊಂದು ಸಲ ಚಿತ್ರಾನ್ನ ಇರುತ್ತೆ, ಕೆಲವು ಸಲ ಪಲಾವ್ ಮಾಡ್ತೀನಿ,
ಕೆಲವು ಸಲ ಪೂರಿ ಬಾಜಿ ಅಥವಾ ಇಡ್ಲಿ ದೋಸೆ ನಮ್ಮ ಮನೇಲಿ ರೆಗ್ಯುಲರ್ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಮಾಡ್ಕೊಳೋದು. ಯಾಕಂದರೆ ನನಗೂ ಹೊಟ್ಟೆಗೆ ಸರಿಯಾಗಿ ಬೇಕು, ಮನೆಯವರಿಗೂ ಕೂಡ ಹಾಗೆ ಹೊಟ್ಟೆ ಸರಿಯಾಗಿ ಬೇಕೇ ಬೇಕು. ಅವರು ಮಕ್ಕಳಿಗೆ ನಾನು ಫಸ್ಟ್ ನೋಡ್ಕೊಳ್ತಾ ಇರೋದು. ನೆಕ್ಸ್ಟು ನನ್ನ ಉದ್ಯೋಗದ ಕಡೆ ನಂದು. ನಾನು ಯಾವಾಗಿಂದನೂ ಹೇಳ್ತಾ ಇರ್ತಿದ್ದೆ, ಅಕ್ಕ ನೀನು ಇದು ಹೆಂಗೆ ಮಾಡ್ತೀಯಾ ಇಷ್ಟೆಲ್ಲ ಕೆಲಸ ಅಂತ ಕೇಳ್ತಿದ್ರಲ್ವ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. 3 ವರ್ಷ ಮಕ್ಕಳಿಗೆ ಆಗೋ ತನಕನೂ ನಮಗೆ ಸ್ವಲ್ಪ ಕಷ್ಟನೇ. ಅವ್ರದ್ದು ಕೆಲಸ ಮಾಡಿಕೊಂಡು ಇನ್ನು ಉಳಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ. ನನಗೂ ನೋಡಿ ಇಷ್ಟು ದಿನ ನಾನು ಟೈಲರಿಂಗ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಬ್ಲೌಸೇ ನಾನು ಹೊಲ್ಕೊಳ್ಳೋಕ್ಕಾಗ್ದೇ ಸುಮ್ಮನೆ ಇದ್ದೆ ನಾನು. ಇವಾಗ ಆಗಲ್ಲ. ಇವಾಗ ಅವನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಒಂದು ಸ್ವಲ್ಪ ನಂಗೆ ಫ್ರೀ ಟೈಮ್ ಸಿಗುತ್ತೆ. ಆ ಟೈಮ್ನಲ್ಲಿ ಈ ಥರದ್ದೆಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಇನ್ನೂ ಉಳಿದಂತಹ ಸಮಯದಲ್ಲಿ ರಾತ್ರಿ ಅವ್ನು ಮಲಗಿದಾಗ ಕೂಡ ಮಾಡ್ಕೊಳ್ಳೋದಿರುತ್ತೆ. ಹಾಗಾಗಿ ಅಂಥ ಟೈಮ್ ನೋಡಿಕೊಂಡು ನಾನು ಮಾಡ್ತಾ ಇರೋದು. ಮತ್ತೇನಪ್ಪ ಅಂದರೆ ಫಸ್ಟ್ ನಮ್ಮ ಮನಸ್ಸು ಸರಿಯಾಗಿರಬೇಕು. ನಾವು ಖುಷಿಯಾಗಿದ್ದರೆ, ನಮ್ಮ ಮನಸ್ಸು ಖುಷಿಯಾಗಿದ್ದರೆ ನಾವು ಎಲ್ಲ ಕೆಲಸನೂ ಮಾಡೋಕ್ಕೂ ರೆಡಿ ಇರ್ತೀವಿ. ಮನಸ್ಸೇ ಸರಿ ಇಲ್ಲ ಅಂತಂದರೆ ಆಗಲ್ಲ. ಕೆಲವೊಬ್ರದ್ದು ಮನಸ್ಸೇ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿವ್ರದ್ದು ನೋಡಿಕೊಂಡು ಹೊಟ್ಟೆ ಉರಿ ಪಡ್ಕೋತಾ ಇರ್ತಾರೆ ಎಷ್ಟೋ ಜನನು. ಅಯ್ಯೋ ಅವಳು ಹಾಗೆ ಮಾಡ್ತಿದ್ದಾಳೆ, ಹೀಗೆ ಮಾಡ್ತಿದ್ದಾಳೆ, ಅವಳು ಹಾಗೆ ಇವಳು ಹಾಗೆ ಅಂತ ಹೇಳಿ. ಇದು ನನಗೆ ಅನುಭವ ಕೂಡ ಆಗಿದೆ. ಕೆಲವೊಬ್ಬರು ನಾನು ಈಗ ಟೈಲರಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅನ್ನೋ ತನಕ ಎಷ್ಟೋ ಜನ ಹೊಟ್ಟೆ ಕೂಡ ಉರ್ಕೋತಾ ಇದ್ದಾರೆ. ಅದು ನನಗೆ ಬಾಯಿ ಬಿಟ್ಟು ಕೂಡ ನಾನು ಡೈರೆಕ್ಟಾಗಿ ನನಗೆ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಸಮಯ ಇದೆಯಲ್ವಾ, ನಮ್ಮನ್ನು ನೋಡ್ಕೊಂಡು ಹೊಟ್ಟೆ ಉರಿ ಪಡ್ಕೊಳ್ಳೋ ಅಂಥ ಸಮಯ ಇದಲ್ವಾ, ಅದ್ರ ಬದಲು ಅದೇ ಸಮಯವನ್ನು ಇವ್ರು ಏನು ಮಾಡಬೇಕು, ನಾವೇನು ಮಾಡ್ಬೋದು. ಜ್ಯೋತಿಕಾ ಆ ಥರ ಮಾಡ್ತಿದ್ದಾಳೆ ಅಥವಾ ಜ್ಯೋತಿ ಆ ಥರನೆಲ್ಲ ಮಾಡ್ಕೋತಾ ಇದ್ದಾಳಲ್ವ, ನಾವೇನಾದರೂ ಮಾಡೋಣ ಅಂತ ಥಿಂಕ್ ಮಾಡಲ್ಲ ಜನ. ಅಯ್ಯೋ ಅವಳು ಹಾಗೆ ಇವಳು ಹಾಗೆ ಅನ್ನೋದಕ್ಕೆ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದಾರೆ. ಇಲ್ಲೇ ನಮ್ಮ ಊರ ಹತ್ರ ಹೊನ್ನಾವರ್ಕೆ ಹತ್ರ ಒಬ್ಬರಿಗೆ ಸ್ಟ್ರೋಕ್ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಆಯ್ತಂತೆ. ಅದನ್ನು ಕೇಳಿ ತುಂಬ ಬೇಜಾರಾಯಿತು ನನಗೆ. ಮಗಳದು ಮದುವೆ ಬೇರೆ ಹತ್ತಿರ ಬಂದಿತ್ತು ಪಾಪ. ಏನೇ ಆಗಲಿ ಅಲ್ವಾ, ನಮಗೇನು ಅವರು ಅಷ್ಟೊಂದು ಇದಿಲ್ಲ. ಆದರೂ ಅಂದರೆ ಪರಿಚಯದವರು, ಊರಿನವರು ಅಷ್ಟೇ ಬಿಟ್ಟರೆ. ಆದರೂ ಕೂಡ ಹೊಟ್ಟೆ ಉರಿಯುತ್ತೆ ನನಗೆ, ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ. ಕಷ್ಟಪಟ್ಟು ಪಾಪ ಮಕ್ಕಳ ಮದುವೆನೂ ಹತ್ತಿರ ಬಂದಿತ್ತಲ್ವ ಮಗಳದ್ದು, ಇದೇ ಟೈಮ್ನಲ್ಲಿ ಹೀಗಾಗಿದೆ ಅಂತ ಬೇಜಾರಾಯಿತು. ಇವಾಗ ಹಾಲೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಅಡುಗೆ ಮನೆನ ಬೆಳಿಗ್ಗೆ ಚಪಾತಿ ಮಾಡಿದ್ದೆ, ಪಲ್ಯ ಮಾಡಿದ್ದೆ, ಬೀಟ್ರೋಟು ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟು. ನಮ್ಮ ರಾಮ್ ಯಾಕೋ ಗೊತ್ತಿಲ್ಲಪ್ಪ, ಪಲ್ಯ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಮಾಡೋನು. ಇವತ್ತು ಸ್ವಲ್ಪ ತಿಂದ, ಬೀಟ್ರೋಟು ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿದ್ದೆ ಅಲ್ವಾ. ಏನೋಪ್ಪ ಗೊತ್ತಿಲ್ಲ, ಮೂಡ್ ಬಂದರೆ ತಿಂತಾನೆ, ಇಲ್ಲ ಅಂದರೆ ಇಲ್ಲ. ಅವನಿಗೆ ಮತ್ತೆ ಮಾಲ್ಟ್ ನಾನು ತಪ್ಪಿಸ್ತಾ ಇಲ್ಲ ನನ್ನ ಮಗನಿಗೆ. ಮಾಲ್ಟ್ ಇವಾಗ ನಾನು ಆನ್ಲೈನಲ್ಲಿ ಆರ್ಡ್ರ್ ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಜೀನಿ ಸರಿ ಹಿಟ್ಟು ವಿಡಿಯೋ ನೋಡಿಬಿಟ್ಟು ಅಕ್ಕ ನಾವು ಅದು ತಿಂತಾ ಇಲ್ಲ, ಬೇರೆ ಏನು ಕೊಡ್ಸೋಣ ಹಾಗೆ ಅಂತ ಇದ್ರಿ. 2 ವರ್ಷದ ಮೇಲ್ಪಟ್ಟಾದರೆ ಅಥವಾ 1.5 ವರ್ಷ ಮೇಲ್ಪಟ್ಟಾದರೂ ಕುಡಿಸ್ಬೋದು. ನಾನು ಬೇರೆ ಕಡೆಯಿಂದ ತರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಮಾಲ್ಟ್ ಪೌಡ್ರು. ನಾನು ಮನೇಲಿ ಇವಾಗ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ಇಲ್ಲಿ ನಂಗೆ ರಾಗಿ ಸಿಗ್ತಾ ಇಲ್ಲ. ಕ್ಲೀನಾಗಿರೋಂಥ ರಾಗಿ ಚೆನ್ನಾಗಿರೋದು ಅಷ್ಟೊಂದು ನನ್ನ ಟೈಮಿಗೆ ಸರಿಯಾಗಿ ನನಗೆ ಸಿಗ್ತಾ ಇಲ್ಲ. ಮತ್ತು ಅದನ್ನು ತರಿಸಿ ಅದನ್ನು ವಾಶ್ ಮಾಡಿ ಮತ್ತು ಇನ್ನೇನು ಬೇರೆ ಕಾಳುಗಳನ್ನೆಲ್ಲ ಹಾಕಿಬಿಟ್ಟು ಮಾಡೋಕ್ಕೆ ಟೈಮು ಇದು ಮಾಡೋಕ್ಕಿಂತ, ಮತ್ತು ಇಲ್ಲಿ ಈಗಂತೂ ವರ್ಷ ಪೂರ್ತಿ ಮಳೆ ಆದಾಗಿದೆ, ತುಂಬ ಕೋಲ್ಡ್ ಇದೆ. ಅದು ಒಣಗಿಸಿ ನೀಟಾಗಿ ಸುಮ್ಮನೆ ಅದನ್ನು ಚೆನ್ನಾಗಿ ಒಣಗಿಲ್ಲ ಅಂದರೆ ಅದು ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಸುಮ್ಮನೆ ಟೈಮ್ ಇದು ಮಾಡೋದು ಬದಲು ನಾನು ಹೋಮ್ ಮೇಡು, ಅದು ಮನೆಯಲ್ಲೇ ಮಾಡ್ತಾರೆ ಅವರು, ತುಂಬ ಕ್ಲೀನಾಗಿ ಮಾಡ್ತಾಯಿದ್ದಾರೆ. ಸೊ ಅವರಿಂದ ನಾನು ತರಿಸ್ಕೋತಾ ಇದ್ದೀನಿ. ಯಾರಿಗಾದರೂ ಬೇಕು ಅಂತ ಅನ್ನಿಸಿದೆ, ದೊಡ್ಡವ್ರು ಕೂಡ ಕುಡಿಬೋದು, ಚಿಕ್ಕವ್ರು ಕೂಡ ಕುಡಿಬೋದು. ಅದನ್ನು ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅಲ್ಲಿ ನಿಮ್ಮ ನಂಬರೆಲ್ಲ ನಾನು ಕೊಡ್ತೀನಿ, ಅವ್ರ ನಂಬರ್ನೆಲ್ಲ ತರಿಸ್ಕೋಬಹುದು. ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅಂಥವ್ರು, ಮಕ್ಕಳಿದ್ದವರು ಬೇಕಿದ್ರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಎಷ್ಟು ಮಕ್ಕಳು ದೊಡ್ಡವರಾದರೂ ಕೂಡ ನಾವು ಕೂಡ ಕುಡಿಬಹುದು. ರಾಗಿ ಮಾಲ್ಟ್ ಅನ್ನೋದು ಇದೆ ಅಲ್ವಾ, ಅದನ್ನು ಇವಾಗ ನೋಡ್ತಾ ಇದ್ದೀರಲ್ಲ, ಮನೆಯೆಲ್ಲ ಒಂದ್ಸಲ ನೀಟ್ ಮಾಡ್ಕೊಂಡಿದ್ದೀನಿ. ನನಗೆ ಈಗ ಎಷ್ಟು ಖುಷಿ ಅನ್ನಿಸ್ತದೆ, ನಿಮಗೂ ನೋಡ್ತಾ ಇರೋರಿಗೆ ಅನ್ನಿಸ್ಬೋದಲ್ವ. ಒಂದ್ಸಲ ಈ ಥರ ಮಾಡ್ಕೊಬಿಡ್ತೀನಿ. ಇವಾಗ ಸುಮಾರು ಒಂದು 11 ಗಂಟೆ ಹತ್ತತ್ರ ಆಯ್ತಾ ಬಂತು. ಈಗ ಹೊಲಿಯೋದು ಬೇರೆ ಇದೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೊಂದು ಬ್ಲೌಸ್ ಇವಾಗ ಕಂಪ್ಲೀಟ್ ಮಾಡಬೇಕು ನಾನು. ಎಲ್ಲ ಸ್ಲೀವೆಲ್ಲ ಕೂಡಿಸಿ, ನೆಕ್ಕು ಫ್ರಂಟ್ ಪಾರ್ಟ್ ಎಲ್ಲ ರೆಡಿಯಾಗಿದೆ. ಈಗ ಸ್ಲೀವ್ ಒಂದು ಕೂಡಿಸ್ಬಿಟ್ಟು ನೆಕ್ಸ್ಟ್ ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಿ, ಇನ್ನು ಉಳಿದಿದ್ದು ಕೆಲಸ ಇದೆ ಹ್ಯಾಂಡ್ ವರ್ಕು, ಅವನ್ನೆಲ್ಲ ಮಾಡಬೇಕು. ವೇಣು ದನ ಒಂಚೂರು ಕಟ್ಟು ಅಂತ ಹೇಳಿದ್ದ, ಮಧ್ಯದಲ್ಲಿ ಆ ಕೆಲಸನೂ ಇರುತ್ತೆ ನಂದು, ಆ ಕಡೆ ಈ ಕಡೆ ಕಟ್ಟೋದು ಮಾಡೋದು. ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ಮನೆ ಅಂದಮೇಲೆ ಎಲ್ಲ ಕೆಲಸನೂ ಇದ್ದೇ ಇರುತ್ತೆ ನನಗೆ. ಇರೋದ್ರಲ್ಲೇ ನಾನು ಸಮಯ ಮಾಡಿಕೊಂಡು ಮಾಡ್ತಾ ಇರೋದು.
ಇನ್ನು ರೀಲ್ಸ್ ಬಗ್ಗೆ ಕೇಳಿದ್ರು, ಅಕ್ಕ ರೀಲ್ಸ್ ಹೇಗೆ ಮಾಡ್ತೀಯಾ, ಅದು ಡ್ರೆಸ್ ಹೇಗೆ ಮಾಡ್ಕೋತೀಯಾ, ಅದಕ್ಕೆಲ್ಲ ಯಾವಾಗ ಟೈಮ್ ಇರುತ್ತೆ ಅಂತ ಹೇಳಿ. ನಾನು ರೀಲ್ಸ್ಗಾಗಿ ಅಂತ ರೆಡಿ ಆಗೋದು ಕಡಿಮೆ. ಕೆಲವೊಂದು ಸಲ ಏನಪ್ಪ ಅಂದರೆ ನನಗೆ ಒಂಥರ ತಲೆಯೆಲ್ಲ ಒಂಥರ ಹರ್ಡ್ಕೊಂಡು ಬಿದ್ದಿರುತ್ತಲ್ವ, ಬಂದ ತಕ್ಷಣ ಒಂದು ಸಲ ಫ್ರೆಶ್ ಆಗ್ತೀನಿ, ನಾನು ತಲೆಯೆಲ್ಲ ಬಾಚಿಕೊಂಡು ಫ್ರೆಶ್ ಆಗ್ತೀನಿ. ಆಮೇಲೆ ಒಂದು ಸ್ವಲ್ಪ ಪೌಡ್ರ್ ಹಚ್ಕೋತೀನಿ, ಆಮೇಲೇನು ಕಾಡಿಗೆ ಹಚ್ಕೋತೀನಿ, ಲೈಟಾಗಿ ಲಿಪ್ಸ್ಟಿಕ್ ಹತ್ತೀನಿ, ಅಷ್ಟೇ ಬಿಂದಿ ಇಟ್ಕೋತೀನಿ, ಅಷ್ಟೇ ನಾನು ನಂದು ರೆಡಿ ಆಗೋದು ಅಂದರೆ ಅಷ್ಟೇ. ನಾನು ಆ ಟೈಮ್ನಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಈ ರೀಲ್ಸ್ ನಂದು ಡ್ರಾಫ್ಟಿಗೆ ಹಾಕಿರ್ತೀನಿ. ನಾನು ಒಂದು ಸಲ ಒಂದು 5-6 ಮಾಡ್ತೀನಿ, ಅದನ್ನು ಡ್ರಾಫ್ಟಿಗೆ ಹಾಕಿರ್ತೀನಿ. ಅದೆಲ್ಲ ಖಾಲಿ ಆಯಿತು ಅಂತ ಅಂದರೆ ಮತ್ತೆ ನೆಕ್ಸ್ಟ್ ಪೋಸ್ಟ್ ಮಾಡೋಕ್ಕೆ ಬೇಕಿರುತ್ತೆ ನನಗೆ. ಅದಕ್ಕೋಸ್ಕರ ನಾನು ಆ ಟೈಮಲ್ಲಿ ಮಾಡ್ಕೊಬಿಡ್ತೀನಿ. ಆಗಲೂ ಹಾಗೆ ಒಳ್ಳೊಳ್ಳೆ ಟ್ರೆಂಡಿಂಗ್ ಸಾಂಗ್ ಸಿಕ್ತು ಅಂತಂದರೆ ಆ ಟೈಮ್ನಲ್ಲಿ ಒಂದು 6-7 ಹಿಂಗೆ ಮಾಡ್ತೀನಿ. ಅದಕ್ಕೆ ನಂಗೆ ಟೈಮ್ ಜಾಸ್ತಿ ತೊಗೊಳ್ಳಲ್ಲ, ಏನಿಲ್ಲ ಅಂತಂದರೂ 10 ನಿಮಿಷದೊಳಗೆ ಮುಗಿಸ್ಬಿಡ್ತೀನಿ ಆ ಕೆಲಸನ. ಡ್ರಾಫ್ಟಿಗೆ ಹಾಕಿರ್ತೀನಿ, 1 ಡೇ ಬೈ ಡೇ ಅದನ್ನು ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಅದನ್ನು ಡೌನ್ಲೋಡ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ, ಯೂಟ್ಯೂಬ್ ಮತ್ತು ಫೇಸ್ಬುಕ್ಕು ಅದೆಲ್ಲ ಕಡೆ ಶೇರ್ ಆಗುತ್ತೆ. ಈ ಥರ ನಾನು ರೀಲ್ಸ್ ಇದು ಮಾಡೋದು. ಬೆನಿಫಿಟ್ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಕೆಲವೊಂದು ಇದರಿಂದ ಅರ್ನಿಂಗ್ಸ್ ಇದೆ. ಇವಾಗ ಅದರಿಂದ ನನಗೆ ಬರ್ತಾ ಇಲ್ಲ, ಮುಂದೆ ಬರೋ ಇದು ಇದೆ, ಫಾಲೋವರ್ಸ್ ಎಲ್ಲ ಫೇಸ್ಬುಕ್ಕಲ್ಲಿ ಆಗ್ತಾಯಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಸಿಗೋದಿಲ್ಲ ಅರ್ನಿಂಗ್ಸ್, ಏನು ದುಡ್ಡಿಲ್ಲ ನಮಗೆ. ಫೇಸ್ಬುಕ್ಕಲ್ಲಿ ದುಡ್ಡಿದೆ ಮತ್ತು ಯೂಟ್ಯೂಬಲ್ಲಿ ದುಡ್ಡಿದೆ. ಸೊ ಹಾಗಾಗಿ ಅದು ನಿಧಾನ ಗ್ರೋತ್ ಮಾಡ್ಕೋತಾ ಇದೆ. 2ಕ್ಕಿಂತ ಹೆಚ್ಚಾಗಿ ನನಗದು ಏನೋ ಒಂಥರ ಖುಷಿ ಕೊಡುತ್ತೆ ರೀಲ್ಸ್ ಮಾಡೋದು, ಈ ಕಾಮಿಡಿ ಇದೆಲ್ಲ ಮಾಡೋದಾಗ, ರೊಮ್ಯಾಂಟಿಕ್ ಇದಕ್ಕೆ ಅವೇನೋ ಒಂಥರ ಖುಷಿ ಕೊಡುತ್ತಪ್ಪ, ನನಗೆ ಗೊತ್ತಿಲ್ಲ, ಸ್ವಲ್ಪ ಅದು ಒಂದು ರೀತಿ ಎಂಟರ್ಟೈನ್ಮೆಂಟ್ ಕೊಡುತ್ತೆ ನನಗೆ. ಹಾಗಾಗಿ ನಾನು ಮಾಡ್ತೀನಿ. ಇವಾಗ ಸ್ಟಿಚಿಂಗಿಗೆ ಕೂತ್ಕೊಂಡಿದ್ದೀನಿ. ಇನ್ನು 2 ತಾಸು ನನಗೆ ಟೈಮ್ ಇರೋದು, ಅಂದರೆ 1 ಗಂಟೆ 1:30 ತನಕ ನಾನು ಸ್ಟಿಚ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ ಊಟ ತಿಂಡಿ ಅದೇನಿದೆ ನೋಡಿಕೊಂಡು ನೆಕ್ಸ್ಟ್ ಮತ್ತೆ ಉಳಿದಿದ್ದೀಗ ಬಟ್ಟೆ ವಾಶಿಗೆ ಹಾಕಿದ್ದೀನಲ್ವ ಅದನ್ನೆಲ್ಲ ತೆಗೆದು ಒಣಗಿಸಿ ಮಧ್ಯೆ ಎದ್ದು ಕೆಲಸ ಶುರು ಮಾಡ್ತಾಯಿದ್ದೀನಿ. ಸೊ ಇದಾಗಿದೆ ಇವತ್ತಿನ ನನ್ನ ಲೋಗು. ದಿನಚರಿ ನೋಡಿದ್ರಲ್ವ ಹೇಗೆ ಮಾಡ್ತಿದ್ದೀಯ ಅಕ್ಕ ಅಂತ ಕೇಳ್ತಾಯಿದ್ರಿ. ನೆಕ್ಸ್ಟ್ ಮತ್ತೊಂದು ಲೋಗು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್ ಬಾಯ್.